ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಪೇಪರ್ 8 ಅಂತ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಬಯೋಕೆಮಿಸ್ಟ್ರಿ ಒಂದು ಪೇಪರೇ ಇದೆ. ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ಲಿಪಿಡ್ಸ್ ಅಂತ. ಅದರ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ 2 ಚಾಪ್ಟರ್ ಇದೆ ಪೇಪರ್ 8ಅಲ್ಲಿ. ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ ಅಂತಿದೆ, ಕಾರ್ಬೋಹೈಡ್ರೇಟ್ಸ್ ಅಂತಿದೆ. ಆ 2 ಚಾಪ್ಟರ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ಚಾಪ್ಟರ್ ಲಿಪಿಡ್. ಅದರಲ್ಲಿ 3ನೇ ವಿಡಿಯೋ ನಾನಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ನನ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿದ್ರೆ BU BCU 6 ಸೆಮ್ ಪೇಪರ್ 8 ಅಂತ ಎಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಗ್ಲೈಕೋಫಾಸ್ಫೋಗ್ಲಿಸರಾಲ್ಡಿಹೈಡ್ಸ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿ ಅದರದ್ದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಏನು, ಅದರ ಸ್ಟ್ರಕ್ಚರ್ ಏನು, ಅದರದ್ದು ಎಕ್ಸಾಂಪಲ್ ಏನು, ಅದನ್ನೆಲ್ಲ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಸ್ಫೋಗ್ಲಿಸರಾಲ್ಡಿಹೈಡ್ಸ್ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ದೇ ಆರ್ ದಿ ಡೆರಿವೇಟಿವ್ಸ್ ಆಫ್ ಫಾಸ್ಫೋಟೋನಿಕ್ ಆ್ಯಸಿಡ್. ಸೊ ಫಾಸ್ಫೋಟೋನಿಕ್ ಆ್ಯಸಿಡ್ ಅಂದರೆ ಏನು ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗ್ಲಿಸರಾಲ್ಡಿಹೈಡ್ಸ್ ಅಂದರೆ ಆಲ್ರೆಡಿ ಗೊತ್ತಿದೆ. ಇದಕ್ಕಿಂತ ಮುಂಚಿನ ಎಪಿಸೋಡಲ್ಲಿ ಗ್ಲಿಸರಾಲ್ಡಿಹೈಡ್ಸ್ ಅಂದರೆ ಏನು, ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂದರೆ ಏನು, ಮಾನೋ ಗ್ಲಿಸರಾಲ್ಡಿಹೈಡ್, ಡೈಗ್ಲಿಸರಾಲ್ಡಿಹೈಡ್, ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನಾವು ಗ್ಲಿಸರಾಲ್ಡಿಹೈಡ್ಸ್ನ ತೊಗೊಂಡು ಅದರಲ್ಲಿ ಗ್ಲಿಸರಾಲ್ಡಿಹೈಡ್ಸಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗ್ಲಿಸರಾಲ್ನ ತೊಗೊಳ್ತೀವಿ. ಗ್ಲಿಸರಾಲ್ನ ಏನು ಮಾಡ್ತೀವಿ, ಎಸ್ಟರಿಫಿಕೇಷನ್ ಮಾಡಿದಾಗ ಗ್ಲಿಸರಾಲ್ ಫ್ಯಾಟಿ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಗ್ಲಿಸರಾಲ್ಡಿಹೈಡ್ಸ್ ಬರುತ್ತೆ. ಆದರೆ ಈ ಗ್ಲಿಸರಾಲ್ಡಿಹೈಡ್ ಏನು ಮಾಡುತ್ತೆ ಅಂತಂದರೆ ವೆನ್ 2 OH ಗ್ರೂಪು ಆಫ್ ದಿ ಗ್ಲಿಸರಾಲ್ ಎಸ್ಟರಿಫೈಡ್ ವಿತ್ ಅ ಫ್ಯಾಟಿ ಆಸಿಡ್, ಬಟ್ 1 OH ಗ್ರೂಪ್ ಈಸ್ ಎಸ್ಟರಿಫೈಡ್ ವಿತ್ ಫಾಸ್ಫೋರಿಕ್ ಆಸಿಡ್. 3 ಗ್ಲಿಸರಾಲಲ್ಲಿ 3 OH ಗ್ರೂಪ್ ಇರುತ್ತೆ. ಇಟ್ಸ್ ಎ ಟ್ರೈಹೈಡ್ರಿಕ್ ಆಲ್ಕೋಹಾಲ್. 3 OH ಗ್ರೂಪನ್ನು ಎಸ್ಟರಿಫಿಕೇಷನ್ ಮಾಡಿದ್ರೆ ಆವಾಗ ನಮಗೆ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಬರುತ್ತೆ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ಫಾಸ್ಫೋಗ್ಲಿಸರಾಲ್ಡಿಹೈಡ್ಸಲ್ಲಿ ಏನು ಮಾಡ್ತೀವಿ ಅಂದರೆ 2 OH ಗ್ರೂಪ್ನ ಫ್ಯಾಟಿ ಆಸಿಡ್ ಜೊತೆಗೆ ಎಸ್ಟರಿಫಿಕೇಷನ್ ಮಾಡ್ತೀವಿ, 1 OH ಗ್ರೂಪ್ನ ಫಾಸ್ಫೋರಿಕ್ ಆಸಿಡ್ ಜೊತೆಗೆ ಮಾಡ್ತಾರೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾಸ್ಫೋಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ಸೊ ಅವಾಗ ಬರುತ್ತಲ್ಲ ಆ ಪ್ರಾಡಕ್ಟ್ಗೆ ಏನಂತ ಕರಿತೀವಿ ನಾವು ಅಂದರೆ ಫಾಸ್ಫೋಟೋನಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇದ್ರದ್ದು ಸ್ಟ್ರಕ್ಚರ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ನಿಮಗೆ ಗ್ಲಿಸರಾಲ್ ಅಂದರೆ ಗೊತ್ತಿರಬೇಕು, CH2OH, CHOH, CH2OH ಇದೆ. ಅದರಲ್ಲಿ 2 ಗ್ರೂಪು 1 and 2 ಕಾರ್ಬನ್ 1 ಕಾರ್ಬನ್ 2ನಲ್ಲಿರುವಂಥದ್ದು ನಾವು ಫ್ಯಾಟಿ ಆಸಿಡ್ ಜೊತೆಗೆ ಏನು ಮಾಡ್ತಾ ಇದ್ವಿ, ಆಸಿಡ್ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ. ಆ ಫ್ಯಾಟಿ ಆಸಿಡಲ್ಲಿರುವಂಥ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ಎಸ್ಟರಿಫಿಕೇಷನ್ ಮಾಡ್ತಾ ಇದ್ವಿ. 3rd ಕಾರ್ಬನ್ ಆಟಮ್ ಏನಿದೆಯಲ್ಲ ಅದರಲ್ಲಿರುವಂಥ OH ಗ್ರೂಪ್ನ ನಾವು ಫಾಸ್ಫೋರಿಕ್ ಆಸಿಡ್ ಜೊತೆಗೆ ರೀಪ್ಲೇಸ್ ಮಾಡ್ತಾ ಇದ್ವಿ ಅಥವಾ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಮಾಡ್ತಾ ಇದ್ವಿ. ಈ SN ಅಂತ ಯಾಕೆ ಬರಿತೀವಿ ಅಂತಂದರೆ ಸ್ಟೀರಿಯೋಫೆಸಿಫಿಕ್. ಅಂದರೆ ಎಲ್ಲಿ OH ಗ್ರೂಪ್, ಈಗ 3 OH ಗ್ರೂಪ್ ಇದೆ, ಯಾವ OH ಗ್ರೂಪ್ ರಿಪ್ಲೇಸ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ಅದನ್ನು 3 ಅಂತ ಹೇಳ್ತೀನಿ. 3 ಅಂದರೆ 3ನೇ ಪೊಸಿಷನಲ್ಲಿ ಇದು ಫಾಸ್ಫೋಟೋನಿಕ್ ಆ್ಯಸಿಡ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ಆ SN ಅಂದರೆ ಆ 3rd ಪೊಸಿಷನ್ಗೆ ಅದಿದೆ ಅಂತ ಹೇಳಕ್ಕೆ. ಇದು ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ ಎಲ್ಲಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಿರಬೇಕು. ಇದು 3SN ಫಾಸ್ಫೋಟೋನಿಕ್ ಆ್ಯಸಿಡ್ ಏನಿದೆಯಲ್ಲ ಇಟ್ ಇಸ್ ಆಪ್ಟಿಕಲಿ ಆ್ಯಕ್ಟಿವ್. ನಿಮ್ಗೆ ಗೊತ್ತು ಆಪ್ಟಿಕಲಿ ಆ್ಯಕ್ಟಿವ್ ಅಂತಂದರೆ ಕೈರಾಲ್ ಸೆಂಟರ್ ಇರಬೇಕು. ಈ ಮಾಲಿಕ್ಯೂಲ್ಗೆ 2nd ಕಾರ್ಬನ್ ಆಟಮಲ್ಲಿ ಕೈರಾಲ್ ಸೆಂಟರ್ ಇದೆ. ಸೊ 2nd ಕಾರ್ಬನ್ ಆಟಮ್ ಏನಾಗಿದೆ, ಒಂದು ಕಡೆಗೆ OR2ಗೆ ಅಟ್ಯಾಚ್ ಆಗಿದೆ, ಇನ್ನೊಂದು ಕಡೆಗೆ ಹೆಚ್ಚಾಗಿದೆ. ಇನ್ನು 2 ಕಡೆಗೆ ಬೇರೆ ಬೇರೆ ಆ್ಯಸಿಡ್, ಒಂದಕ್ಕೆ ಎಸ್ಟರ್ ಗ್ರೂಪು ಇನ್ನೊಂದಕ್ಕೆ ಫಾಸ್ಫೋ ಎಸ್ಟರ್ ಗ್ರೂಪು ಲಿಂಕ್ ಆಗಿದೆ. ಹಾಗಾಗಿ ಇದೇನಾಗುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ. ನ್ಯಾಚುರಲಿ ಅಕರಿಂಗ್ ಯಾವುದಿರುತ್ತಲ್ಲ ಫಾಸ್ಫೋಗ್ಲಿಸರಾಲ್ಡಿಹೈಡ್ಸು ಅವು L ಕಾನ್ಫಿಗರೇಷನ್ ಇರುತ್ತೆ. ನಿಮ್ಗೆ ಗೊತ್ತು R and L ಕಾನ್ಫಿಗರೇಷನ್ ಅಂತ ಮಾಡ್ತೀವಿ. ಸೊ ಲೆಫ್ಟ್ ಸೈಡು ರೈಟ್ ಸೈಡ್ ವಿತ್ ರೆಸ್ಪೆಕ್ಟ್ ಟು OH ಗ್ರೂಪ್ ನಾವು ಹೇಳ್ತಾ ಹೋಗ್ತೀವಿ. ಅದ್ರ ಪ್ರಕಾರ ನಾವು ಹೇಳ್ತೀವಿ ನ್ಯಾಚುರಲಿ ಅಕರಿಂಗ್ ಡೆರಿವೇಟಿವ್ಸು L ಕಾನ್ಫಿಗರೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಎಸ್ಟರಿಫಿಕೇಷನ್ ಮಾಡ್ತಾ ಇದ್ದೀವಿ ಫಾಸ್ಫೋಟೋನಿಕ್ ಆ್ಯಸಿಡ್ ವಿತ್ ಅ ವೆರೈಟಿ ಆಫ್ ಹೈಡ್ರಾಕ್ಸಿ ಕಾಂಪೌಂಡ್ಸ್ ಟು ಫಾರ್ಮ್ ದ ಡಿಫ್ರೆಂಟ್ ಫಾಸ್ಫೋಗ್ಲಿಸರಾಲ್ಡಿಹೈಡ್ಸ್. ಇಲ್ಲಿ ನಾವು 6 ಗ್ರೂಪ್ಗಳು ಏನಾಗಿದೆಯಲ್ಲ 3rd ಗ್ರೂಪಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಜೊತೆಗೆ ಏನಾಗ್ತಾ ಇದೆ, ಎಸ್ಟರಿಫಿಕೇಷನ್ ಆಗ್ತಿದೆ. ಈ 6 ಗ್ರೂಪ್ಗಳನ್ನ ಚೇಂಜ್ ಮಾಡ್ತಾ ಹೋದಂಗೆ ಅಥವಾ ನಿಮಗೆ ಹೈಡ್ರಾಕ್ಸಿ ಕಾಂಪೌಂಡ್ಸು ಬೇರೆ ಬೇರೆ ತೊಗೊಳ್ತಾ ಹೋದಂಗೆ ನಿಮಗೆ ಬೇರೆ ಬೇರೆ ಕಾಂಪೌಂಡ್ಸು ಬರ್ತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ನಿಮ್ಮ ಸಿಲೆಬಸ್ ಪ್ರಕಾರ ನೀವು ಯಾವ್ಯಾವ್ದು ಓದ್ತೀರಾ ಅಂದರೆ ಸೆಫಲಿನ್ ಓದ್ತೀರಾ, ನೆಕ್ಸ್ಟು ಲೆಸಿಥಿನ್ ಓದ್ತೀರಾ, ಅದೇ ಥರ ಫಾಸ್ಫೋಟಿಡೈಲ್ ಸೆರೀನ್ ಓದ್ತೀರಾ, ಫಾಸ್ಫೋಟಿಡೈಲ್
ಇನ್ಸ್ಟಾಲ್ ಅದನ್ನು ಓದ್ತೀರಾ. ಈ 4 ಕಾಂಪೌಂಡ್ಗಳು ನಿಮ್ಮದು ಓದ್ತೀರಾ, ಸ್ಟ್ರಕ್ಚರ್ ಗೊತ್ತಿರಬೇಕು, ಅದ್ರ ಫಿಸಿಕಲ್ ಇಂಪಾರ್ಟೆನ್ಸು ನೀವು ಓದ್ತಾ ಹೋಗ್ತೀರಾ. ಮೊದಲನೇದು ಸೆಫಲೀನ್ ಅಂತ ಹೇಳ್ತೀನಿ. ಇಲ್ಲಿ ಏನಾಗ್ತಾ ಇದೆ, ನಮಗೆ ಬೇಸಿಕ್ ಯೂನಿಟ್ ಏನಾಗ್ತಾ ಇದೆ, ಫಾಸ್ಫೋಟೋನಿಕ್ ಆ್ಯಸಿಡೇ ಇದೆ. ಆ ಫಾಸ್ಫೋಟೋನಿಕ್ ಆ್ಯಸಿಡ್ಗೆ ಏನು ಮಾಡ್ತಾ ಇದ್ದೀವಿ ನಾವು, ಅದರಲ್ಲಿರುವಂಥ ಫಾಸ್ಫೋರಿಕ್ ಆ್ಯಸಿಡಲ್ಲಿರುವಂಥ OH ಗ್ರೂಪ್ನ ಏನು ಮಾಡ್ತಾ ಇದ್ದೀವಿ, ಬೇರೆ ಕಾಂಪೌಂಡ್ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಅಂಥ ಕಾಂಪೌಂಡ್ ಆಗಿ ಏನು ಬರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾಸ್ಫೋ ಗ್ಲಿಸರಾಯ್ಡ್ಸ್ ಅಂತ ಗ್ಲಿಸರಾಲ್ಡಿಯೈಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಫಾಸ್ಫೋಟೋನಿಕ್ ಆ್ಯಸಿಡ್ನ ತೊಗೊಂಡಿದ್ದೀವಿ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು, ನೈಟ್ರೋಜಿನಿಯಸ್ ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ನಾವೇನು ಮಾಡ್ತಾ ಇದ್ದೀನಿ, ಇಥೈಲ್ ಆಲ್ಕೋಹಾಲ್ನ ತೊಗೊಂಡಿದ್ದೀನಿ, CH2OH ಇದೆ, ಅದರಲ್ಲಿ ಒಂದು ಹೈಡ್ರೋಜನ್ ಐ ಹ್ಯಾವ್ ರೀಪ್ಲೇಸ್ಡ್ ಬೈ NH3 ಗ್ರೂಪ್. ಹಾಗಾಗಿ ಇದನ್ನು ನೈಟ್ರೋಜಿನಿಯಸ್ ಆಲ್ಕೋಹಾಲ್ ಅಂತ ಕರಿತೀವಿ. ಎಥನಾಲ್ ಅಮೈನ್ ಅಂತ ಕರಿತೀವಿ. ಅದನ್ನ ಏನು ಮಾಡ್ತಾ ಇದ್ದೀವಿ ನಾವು, ಫಾಸ್ಫೋಟೋನಿಕ್ ಆ್ಯಸಿಡ್ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತಾ ಇದ್ದೀವಿ. ಎಸ್ಟರಿಫಿಕೇಶನ್ ಅಂದ್ರೇನು, ಒಂದು ಆ್ಯಸಿಡ್ ಗ್ರೂಪು ಒಂದು ಆಲ್ಕೋಹಾಲ್ ಗ್ರೂಪು ರಿಯಾಕ್ಟ್ ಆದಾಗ ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಆ ರಿಯಾಕ್ಷನ್ಗೆ ಏನಂತ ಕರಿತೀವಿ, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಬರೋ ಪ್ರಾಡಕ್ಟ್ಗೆ ಎಸ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಬರೋ ಅಂಥ ಎಸ್ಟರ್ಗೆ ನಾವೇನಂತ ಕರಿತೀವಿ ಅಂತಂದರೆ ಫಾಸ್ಫೋಟೋನಿಕ್ ಡೆರಿವೇಟಿವ್ಸ್ ಅಂತ ಕರಿತೀವಿ, ಅಥವಾ ಅದಕ್ಕೆ ಒಂದು ಸ್ಪೆಸಿಫಿಕ್ ನೇಮ್ ಇದೆ, ಇದಕ್ಕೆ ನಾವು ಸೆಫಲೀನ್ ಅಂತ ಕರಿತೀವಿ. ಸೊ 3SN ಫಾಸ್ಫೋಟೋನಿಕ್ ಆ್ಯಸಿಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಎಥನಾಲ್ ಅಮೈನ್, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಆಗ್ತಾ ಇದೆ. ನೋಡೋದಕ್ಕಷ್ಟೇ ರಿಯಾಕ್ಷನ್ಸ್ ದೊಡ್ಡದನ್ನಿಸ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, ಕಾರ್ಬನ್ 3ನಲ್ಲಿ ಮಾತ್ರ ನಿಮ್ಗೆ ಏನಾಗ್ತಿದೆ, ವಾಟರ್ ಎಲಿಮಿನೇಷನ್ ಆಗುತ್ತೆ. ಆ ಜಾಗಕ್ಕೆ ಜಾಗಕ್ಕೆ H ರಿಮೂವ್ ಆಗಿಬಿಡುತ್ತೆ, H2O ಹೋಗ್ಬಿಡುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫಾಸ್ಫೋಟಡೈಲ್ ಎಥೆನಲ್ ಅಮೈನ್ ಅಂತ ಕರೀತಾರೆ, ಇಲ್ಲಾಂದರೆ ಸೆಫಲಾನ್ ಅಂತ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್. ಸೆಫಲಾನ್ ಪ್ರೆಸೆಂಟ್ ಇನ್ ಕಾರ್ಡಿಯಾಕ್ ಮಸಲ್ ಅಂಡ್ ಬ್ರೈನ್ ಅಂಡ್ ಆಲ್ಸೋ ಇನ್ ಮೆಂಬರ್ಸ್ ಆಫ್ ದಿ ಸೆಲ್ಸ್, ಎಸ್ಪೆಷಲಿ ಇನ್ ಬ್ರೈನ್ ನರ್ವ್ಸ್ ಅಂಡ್ ಸ್ಪೈನಲ್ ಕಾರ್ಡ್. It play a very important role in the secretion of lipoproteins in the liver. It also play a role in blood clotting as it increases the rate of riboflavin formation. So ಈ ಸೆಫಲಿನ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಆಕ್ಟ್ ವೆರಿ ಇಂಪಾರ್ಟೆಂಟ್ಲಿ ಇನ್ ಬಯಾಲಜಿಕಲ್ ಸಿಸ್ಟಮ್. ಅದ್ರದ್ದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಏನು ಅಂತಂದರೆ, ಬ್ರೈನ್ ನರ್ವ್ಸು ಸ್ಪೈನಲ್ ಕಾರ್ಡಲ್ಲಿ ಅದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಏನಾಗುತ್ತೆ, ಸೆಕ್ರೇಷನ್ ಆಫ್ ಲಿಪೋಪ್ರೋಟೀನ್ಸ್ಗೆ ಹೆಲ್ಪ್ ಮಾಡುತ್ತೆ, ಕ್ಲಾಟಿಂಗ್ ಆಫ್ ದಿ ಬ್ಲಡ್ಗೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಸೆಕೆಂಡ್ ಎಕ್ಸಾಂಪಲ್ನ ನೀವು ತಗೊಳ್ಳೋದಾದರೆ, ಅದಕ್ಕೆ ನಾವೇನಂತ ಕರಿತೀವಿ, ಲೆಸತೀನ್ ಅಂತ ಕರಿತೀವಿ. ಇಲ್ಲೂ ನಮ್ಮದು ಬೇಸಿಕ್ ಯೂನಿಟ್ ಏನಾಗ್ತಾ ಇದೆ, ಫಾಸ್ಫೋಟೋನಿಕ್ ಆ್ಯಸಿಡ್ ಇದೆ. ಆ ಫಾಸ್ಫೋಟೋನಿಕ್ ಆ್ಯಸಿಡ್ನ ಏನು ಮಾಡ್ತಾ ಇದ್ದೀನಿ ನಾನು, ಎಸ್ಟರಿಫಿಕೇಶನ್ ಮಾಡ್ತಾ ಇದ್ದೀನಿ. ಯಾವ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತಾ ಇದ್ದೀನಿ, ಅಮೈನೋ ಆಲ್ಕೋಲ್ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತಾ ಇದ್ದೀನಿ. ಸ್ಟ್ರಕ್ಚರ್ಸ್ ಅಷ್ಟೇ ನೋಡೋದಕ್ಕೆ ದೊಡ್ಡದಾಗಿ ಅನಿಸ್ತಾ ಇದೆ, ತುಂಬ ಸಿಂಪಲ್ ಆಗಿದೆ. ಅರ್ಥ ಮಾಡಿಕೊಂಡು ನೀವು ಬರೆದ್ರೆ ಈಸಿ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಓದ್ತೀನಿ ಹಾಗೆ ನೋಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಈ ನೋಡಿ, ಇಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಪಾರ್ಟ್ ಏನಿದೆಯಲ್ಲ, ಅದರಲ್ಲಿರೋಂಥ OH ಜೊತೆಗೆ ಈ ಅಮೈನೋ ಆಲ್ಕೋಹಾಲ್ ಏನು ಮಾಡ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ವಾಟರ್ ರಿಮೂವ್ ಆಗ್ತಾ ಇದೆ, ಡಿಹೈಡ್ರೇಷನ್ ಆಗ್ತಾ ಇದೆ ಟು ಗಿವ್ ನಿಮಗೆ ಲೆಸತೀನ್ ಬರೋದಕ್ಕೆ ಆಗ್ತಾ ಇದೆ. ಅಥವಾ ಫಾಸ್ಫೋಟಡೈಲ್ ಕೊಲೀನ್ ಅಂತ ಕರಿತೀವಿ. ಈ ಮಾಲಿಕ್ಯೂಲ್ಗೆ ನಾವೇನಂತ ಕರಿತೀವಿ, ಕೊಲೀನ್ ಅಂತ ಕರಿತೀವಿ. ಸೊ ಹಾಗಾಗಿ ಫಾಸ್ಫೋಟಡೈಲ್ ಕೊಲೀನ್ ಅಂತ ಕರಿಬೋದು, ಇಲ್ಲ ಅಂತಂದರೆ ಲೆಸತೀನ್ ಅಂತ ನಾವು ಇದನ್ನು ಕರಿತಾ ಹೋಗ್ತೀವಿ. ಸೊ ಇದ್ರದ್ದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಏನು, ಇಟ್ ಈಸ್ ಆನ್ yellow brown fatty substance occurring in the animal and plant tissues. It is widely distributed in egg, albumin, soya bean and brain nerves. Lecithin are required for the normal transport and utilization of other lipids, especially in the liver of animals. In the absence of this, accumulation of the lipid occur in the liver, giving rise to the condition called as fatty liver. It leads to liver diseases called as cirrhosis ಅಂತ ಹೇಳ್ತೀವಿ. ಅಂದರೆ ಸರಿಯಾಗಿ ಲಿವರ್ ಕೆಲಸ ಮಾಡೋದಕ್ಕೆ ನಮಗೆ ಲೆಸಿಥಿನ್ ಬೇಕಾಗತ್ತೆ. ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಲಿವರ್ ಫಂಕ್ಷನ್ ಆ್ಯಂಡ್ ಲೋಯರಿಂಗ್ ಆಫ್ ಕೊಲೆಸ್ಟ್ರಾಲ್. Lecithin is responsible for absorbance of thiamine and vitamin A in the body. thiamine ಅಂತಂದ್ರೇನು, ಬ್ಲಡ್ ಕ್ಲಾಟಿಂಗ್ ಆಗೋದಕ್ಕೆ. ವೈಟಮಿನ್ K ಅಂತ ಹೇಳ್ತೀವಿ, ಅಥವಾ ವೈಟಮಿನ್ ಏನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ನಮಗೆ ಇದು ಬೇಕಾಗತ್ತೆ. ಮೂರನೇದು ತಗೊಳ್ಳೋದಾದರೆ ಫಾಸ್ಫೋಟಡೈಲ್ ಸರೀನ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾನು ಫಾಸ್ಫೋಟಡೈಲ್ ಆ್ಯಸಿಡ್ ಏನಿದೆಯಲ್ಲ, ಫಾಸ್ಫೋಟೋನಿಕ್ ಆ್ಯಸಿಡ್ ಏನಿದೆಯಲ್ಲ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಅಮೈನೋ ಆ್ಯಸಿಡ್ ಜೊತೆಗೆ
ಸಿರೈನ್ ಅನ್ನು ಅಮೈನೋ ಆಸಿಡ್ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಫಾಸ್ಫೇಟಡೈಲ್ ಸರೈನ್ ನನಗೆ ಬರ್ತಾ ಹೋಗುತ್ತೆ. ನೋಡೋದಕ್ಕಷ್ಟೇ ಈಕ್ವೇಷನ್ಸು ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ವೆರಿ ಸಿಂಪಲ್, ಜಸ್ಟ್ ಸಿಂಪಲ್ ಎಸ್ಟರಿಫಿಕೇಶನ್ ಆಕ್ಷನ್ ಆಗ್ತಾ ಇದೆ. ಇದರದ್ದು ಇಂಪಾರ್ಟೆನ್ಸ್ ಏನು? It is a component of the cell membrane and is the key in maintenance of the cellular function, especially in the brain. It is used in the treatment of Alzheimer's disease, age-related decline in mental function, improving thinking skills and depression. ಅದೇ ಥರ ಇನ್ನೊಂದು ನೀವು ತಗೊಳ್ಳೋದಾದರೆ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಫಾಸ್ಫೇಟಡೈಲ್ ಎನೋಸಿಟಾಲ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂದರೆ ಆಲ್ಕೋಹಾಲ್ ಜೊತೆಗೆ ಇನ್ಸಿಟಾಲ್ ಏನಾಗುತ್ತೆ, ರಿಯಾಕ್ಟ್ ಆಗ್ತಾ ಇದೆ, ಎಸ್ಟರಿಫಿಕೇಶನ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಸ್ಟ್ರಕ್ಚರ್ ಅಷ್ಟೇ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ, ಈ ಪರ್ಟಿಕ್ಯುಲರ್ ಆಗಿರುವಂಥ ಆಲ್ಕೋಹಾಲ್ ಏನು ಮಾಡ್ತಾ ಇದೆ, ಇದ್ರ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ವಾಟರ್ ಎಲಿಮಿನೇಷನ್ ಆಗ್ತಾ ಇದೆ. ನಿಮಗೆ ಫಾಸ್ಫೇಟಡೈಲ್ ಎನೋಸಿಟಾಲ್ ನಿಮಗೆ ಅಲ್ಲಿ ಫಾರ್ಮೇಷನ್ನು ಆಗ್ತಾ ಇದೆ. It is abundant in brain tissues. It is important lipid both as membrane component and as a participant in the essential metabolic process in all the plants and animals. Phosphorylated forms, the phosphatidylinositol, are called as phosphoinositoloids, which play an important role in lipid signaling, cell signaling, ಮೆಂಬ್ರೈನ್ ಟ್ರ್ಯಾಕ್ಲಿಂಗ್, ಇದಕ್ಕೆಲ್ಲನೂ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಹಾಗಾದ್ರೆ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ ಅದು ಯಾವುದಾಗಿರ್ಬೋದು, ಸೆಫೆಲಾನ್ ಆಗಿರ್ಬೋದು, ಲೆಸಿಥಾನ್ ಆಗಿರ್ಬೋದು, ಇಲ್ಲ ಅಂದರೆ ಫಾಸ್ಫೇಟಡೈಲ್ ಸೆರೀನ್ ಆಗಿರ್ಬೋದು, ಇಲ್ಲಾಂದರೆ ಫಾಸ್ಫೇಟಡೈಲ್ ಎನೋಸಿಟಾಲ್ ಇರ್ಬೋದು. ಸೊ ಇದನ್ನೆಲ್ಲನೂ ನಾವೇನಂತ ಕರಿತೀವಿ, ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ ಅಂತ ಕರಿತೀವಿ. ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ ಆರ್ ದಿ ಎಸ್ಟರ್ಸ್ ಆಫ್ ಫಾಸ್ಫೋಟೋನಿಕ್ ಆಸಿಡ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ ಅಂತ ಕರಿತೀವಿ. ಅವು ದೇ ಆರ್ ದಿ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಆಲ್ ಸೆಲ್ ಮೆಂಬ್ರೈನ್ಸ್ present as well as bilayer, regulate the structure and permeability of the cell membrane. Cell membrane na rigid ಆಗಿರೋದಕ್ಕೆ, flexible ಆಗಿರೋದಕ್ಕೆ, rigid ಆಗದಲೇ flexible ಆಗಿರೋದಕ್ಕೆ ಕಾರಣ ಯಾವುದು ಅಂತಂದರೆ ದೀಸ್ ಫಾಸ್ಫೋಗ್ಲಿಸರಾಲ್ಡಿಯೈಡ್ಸ್. ಅವು ಬೈಲೇಯರ್ನ ಫಾರ್ಮೇಷನ್ ಮಾಡ್ತವೆ. ನೆಕ್ಸ್ಟ್ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ಅದು ಹೇಗಾಗುತ್ತೆ ಅಂತ. ದೇ ಆರ್ ದಿ ಪಾರ್ಟ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಮೈಟೋಕಾಂಡ್ರಿಯಾ. ಸೊ ಎಲೆಕ್ಟ್ರಾನ್ ಒಂದು ಪಾರ್ಟಿಂದ ಸೆಲ್ ಒಳಗಡೆಯಿಂದ ಸೆಲ್ ಹೊರಗಡೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಸಿಸ್ಟಮ್ ಮಾಡೋದಕ್ಕೆ ಇವು ಬೇಕಾಗ್ತವೆ. ಸೆವೆರಲ್ ಎಂಜೈಮ್ಸ್ ರಿಕ್ವೈರ್ಸ್ ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ for their activation. They are also involved in transport of other lipids in the bloodstream. They are also donors of agrotonic acid required for the synthesis of prostaglandins. ಶೇರ್ ಮಾಡಿ. ಫಾಸ್ಫೋಗ್ಲಿಸರಾಲ್ಡಿಹೈಡ್ಸ್ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ದೇ ಆರ್ ದಿ ಡೆರಿವೇಟಿವ್ಸ್ ಆಫ್ ಫಾಸ್ಫೋಟೋನಿಕ್ ಆ್ಯಸಿಡ್. ಸೊ ಫಾಸ್ಫೋಟೋನಿಕ್ ಆ್ಯಸಿಡ್ ಅಂದರೆ ಏನು ಅಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗ್ಲಿಸರಾಲ್ಡಿಯೇಟ್ಸ್ ಅಂದರೆ ಆಲ್ರೆಡಿ ಗೊತ್ತಿದೆ. ಇದಕ್ಕಿಂತ ಮುಂಚಿನ ಎಪಿಸೋಡಲ್ಲಿ ಗ್ಲಿಸರಾಲ್ಡಿಯೇಟ್ಸ್ ಅಂದರೆ ಏನು, ಟ್ರೈಗ್ಲಿಸರಾಲ್ಡಿಯೇಟ್ಸ್ ಅಂದರೆ ಏನು, ಡೈಗ್ಲಿಸರಾಲ್ಡಿಯೇಟ್, ಟ್ರೈಗ್ಲಿಸರಾಲ್ಡಿಯೇಟ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನಾವು ಗ್ಲಿಸರಾಲ್ಡಿಯೇಟ್ಸ್ನ ತೊಗೊಂಡು ಅದರಲ್ಲಿ ಗ್ಲಿಸರಾಲ್ಡಿಯೇಟ್ಸಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಗ್ಲಿಸರಾಲ್ನ ತೊಗೊಳ್ತೀವಿ. ಗ್ಲಿಸರಾಲ್ನ ಏನು ಮಾಡ್ತೀವಿ, ಎಸ್ಟರಿಫಿಕೇಶನ್ ಮಾಡಿದಾಗ ಗ್ಲಿಸರಾಲ್ ಫ್ಯಾಟಿ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಗ್ಲಿಸರಾಲ್ಡಿಯೈಡ್ಸ್ ಬರುತ್ತೆ. ಆದರೆ ಈ ಗ್ಲಿಸರಾಲ್ಡಿಯೈಡ್ ಏನು ಮಾಡುತ್ತೆ ಅಂತಂದರೆ, ವೆನ್ ಎರಡು OH ಗ್ರೂಪು ಆಫ್ ದಿ ಗ್ಲಿಸರಾಲ್ ಎಸ್ಟರಿಫೈಡ್ ವಿತ್ ಅ ಫ್ಯಾಟಿ ಆಸಿಡ್, ಬಟ್ ಒನ್ OH ಗ್ರೂಪ್ ಈಸ್ ಎಸ್ಟರಿಫೈಡ್ ವಿತ್ ಫಾಸ್ಫೋರಿಕ್ ಆಸಿಡ್. ಮೂರು ಗ್ಲಿಸರಾಲಲ್ಲಿ ಮೂರನ್ನು OH ಗ್ರೂಪ್ ಇರುತ್ತೆ. ಇಟ್ಸ್ ಎ ಟ್ರೈಹೈಡ್ರಿಕ್ ಆಲ್ಕೋಹಾಲ್. ಮೂರು OH ಗ್ರೂಪನ್ನು ಎಸ್ಟರಿಫಿಕೇಶನ್ ಮಾಡಿದ್ರೆ ಆವಾಗ ನಮಗೆ ಟ್ರೈಗ್ಲಿಸರಾಲ್ಡಿಯೇಟ್ಸ್ ಬರುತ್ತೆ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ಫಾಸ್ಫೋಗ್ಲಿಸರಾಲ್ಡಿಯೇಟ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಎರಡು OH ಗ್ರೂಪ್ನ ಫ್ಯಾಟಿ ಆಸಿಡ್ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತೀವಿ, ಒಂದು OH ಗ್ರೂಪ್ನ ಫಾಸ್ಫೋರಿಕ್ ಆಸಿಡ್ ಜೊತೆಗೆ ಮಾಡ್ತಾರೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ ಅಂತ ಕರಿತೀವಿ. ಸೊ ಅವಾಗ ಬರುತ್ತಲ್ಲ ಆ ಪ್ರಾಡಕ್ಟ್ಗೆ ಏನಂತ ಕರಿತೀವಿ ನಾವು ಅಂದರೆ ಫಾಸ್ಫೋಟೋನಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇದ್ರದ್ದು ಸ್ಟ್ರಕ್ಚರ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ನಿಮಗೆ ಗ್ಲಿಸರಾಲ್ ಅಂದರೆ ಗೊತ್ತಿರಬೇಕು, CH2OH, CHOH, CH2OH ಇದೆ. ಅದರಲ್ಲಿ ಎರಡು ಗ್ರೂಪು 1 and 2 ಕಾರ್ಬನ್ 1 ಕಾರ್ಬನ್ 2ನಲ್ಲಿರುವಂಥದ್ದು ನಾವು ಫ್ಯಾಟಿ ಆಸಿಡ್ ಜೊತೆಗೆ ಏನು ಮಾಡ್ತಾ ಇದ್ವಿ, ಆಸಿಡ್ ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ. ಆ ಫ್ಯಾಟಿ ಆಸಿಡಲ್ಲಿರುವಂಥ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ಎಸ್ಟರಿಫಿಕೇಶನ್ ಮಾಡ್ತಾ ಇದ್ವಿ. ಥರ್ಡ್ ಕಾರ್ಬನ್ ಆಟಮ್ ಏನಿದೆಯಲ್ಲ ಅದರಲ್ಲಿರುವಂಥ OH ಗ್ರೂಪ್ನ ನಾವು ಫಾಸ್ಫೋರಿಕ್ ಆಸಿಡ್ ಜೊತೆಗೆ
ದೇ ಗೋಯಿಂಗ್ ಟು ಫಾರ್ಮ್ ದಿ ಬೈಲೇಯರ್ಸ್ ಅಥವಾ ಮಿಸಲೀಸ್ನ ಫಾರ್ಮೇಷನ್ ಮಾಡ್ತವೆ. ಸೆಲ್ ಮೆಂಬ್ರೇನ್ನ ತಗೊಳ್ಳೋದು ಅಂದರೆ ಬಿಕಾಸ್ ದೀಸ್ ಫಾಸ್ಫೋಗ್ಲಿಸರಾಲ್ಡೇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸೆಲ್ ಮೆಂಬ್ರೇನ್. ಆಲ್ ಸೆಲ್ ಮೆಂಬ್ರೇನ್ ಅಂದರೆ ಸೊ ಬೌಂಡ್ರಿ ಆಫ್ ಎ ಸೆಲ್ಗೆ ನಾವೇನಂತ ಕರಿತೀವಿ, ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತಾನು ಕರಿಬೋದು. ಅದು 8 to 10 ನ್ಯಾನೋಮೀಟರ್ ಥಿಕ್ನೆಸ್ ಇರುತ್ತೆ. ಆಲ್ ದೀಸ್ membranes contain polar lipids like phospholipids, glycolipids, proteins, carbohydrates, cholesterol, ಇದೆಲ್ಲನೂ ನಿಮಗೆ ಇರ್ತಾ ಹೋಗುತ್ತೆ ಅದಕ್ಕೆ. So in cell membrane, phospholipids are arranged in bilayer which form a backbone of the membrane. ಸೊ ಇವು ಬೈಲೇಯರ್ ಫಾರ್ಮ್ ಮಾಡ್ತವೆ. ಹೆಡ್ ಇರುತ್ತೆ, ಮತ್ತು ಟೈಲ್ ಪಾರ್ಟ್ ಇರುತ್ತೆ, ಹೈಡ್ರೋಫೋಬಿಕ್ ಪಾರ್ಟ್ ಇರುತ್ತೆ, ಹೈಡ್ರೋಫಿಲಿಕ್ ಪಾರ್ಟ್ ಇರುತ್ತೆ. ಒಂದು ವಾಟರ್ಗೆ ಅಟ್ರಾಕ್ಟ್ ಆಗ್ತಿದೆ, ಇನ್ನೊಂದು ವಾಟರ್ಗೆ ಅಟ್ರಾಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಫಾರ್ಮ್ ಆಂಫಿಪರ್ತಿನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಪೋಲಾರು ಇದೆ, ನಾನ್ ಪೋಲಾರು ಇದೆ. ಸೊ ಮೆಂಬ್ರೈನಲ್ಲಿ ಏನಾಗುತ್ತೆ, ದಿಸ್ ಫಾಸ್ಫೋಲಿಪಿಡ್ಸ್ ಆರ್ ಅರೇಂಜ್ ಇನ್ ಸಚ್ ಎ ವೇ ದಟ್ hydrophobic tiles point inward in contact with water, hydrophilic head point outwards are exposed to the external aqueous environment, forming micelles. Micelles are the spherical stable structure that help to transport lipids and other hydrophobic substances, especially during the process of digestion. ಒಂದು ವಾಟರ್ ಕಡೆಗಿದೆ, ಇನ್ನೊಂದು ವಾಟರಿಂದ ಅವೇ ಇದೆ. ಹಂಗಿದ್ದಾಗ ಏನಾಗುತ್ತೆ, ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಬ್ಸ್ಟೆನ್ಸಸ್ನ ಟ್ರಾವೆಲ್ ಮಾಡಿಸೋದಕ್ಕೆ, ಸಬ್ಸ್ಟೆನ್ಸಸ್ನ ತೂರಿಸೋದಕ್ಕೆ ಹೋಗ್ತವೆ. ಅದೇ ಥರ ಪ್ರೋಟೀನ್ಸು ಇರ್ತವೆ ಸೆಲ್ ಮೆಂಬ್ರೇನಲ್ಲಿ. ದ ಪ್ರೋಟೀನ್ಸ್ ಆರ್ ದಿ ಮೆಂಬರ್ಸ್ ಆಫ್ 2 types, ಪೆರಿಫೆರಲ್ ಆ್ಯಂಡ್ ಇಂಟಿಗ್ರಲ್ ಅಂತ ಹೇಳ್ತೀವಿ. ಪೆರಿಫೆರಲ್ ಪ್ರೋಟೀನ್ಸ್ ಎಕ್ಸಿಸ್ಟ್ ಆನ್ ದಿ ಸರ್ಫೇಸ್ ಆಫ್ ಎ ಬೈಲೇಯರ್ and are attached to a polar head of the lipids via ionic bonds. These proteins serve as receptors for hormones and neurotransmitters, thus are involved in a signal transduction. ಸೊ 2 ಥರ ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನ್ಸ್ ಏನು ಮಾಡ್ತವೆ, ಬೈಲೇಯರ್ಸಲ್ಲೇ ಇರ್ತವೆ. ಅದರಲ್ಲಿ 2 ಥರ ಅಂತ, ಪೆರಿಫೆರಲ್ ಪ್ರೋಟೀನ್ಸ್ ಅಂತ ಕರಿತೀವಿ, ಇಂಟಿಗ್ರಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಪೆರಿಫೆರಲ್ ಅಂತಂದರೆ ಸರ್ಫೇಸಲ್ಲಿ ಇರೋದಕ್ಕೆ ನಾವು ಪೆರಿಫೆರಲ್ ಅಂತ ಹೇಳ್ತೀವಿ. ಅವು ಪೋಲಾರ್ ಹೆಡ್ ಆಫ್ ದಿ ಲಿಪಿಡ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ಆ ಥರ ಇಂಟಿಗ್ರಲ್ ಪ್ರೋಟೀನ್ಸ್ ಅಂತ ತಗೊಂಡ್ರೆ ದೇ ಆರ್ ಎಂಬಿಡೆಡ್ ಇನ್ ದಿ ಬೈಲೇಯರ್. ಅವು ಬೈಲೇಯರ್ ಒಳಗಡೆನೇ ಇರ್ತವೆ. ಬೈಲೇಯರ್ ಅಂತಂದರೆ ಹೆಡ್ ಮತ್ತು ಟೈಲ್ ಇರುತ್ತಲ್ಲ, ಅದಕ್ಕೆ ನಾವು ಬೈಲೇಯರ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಅಟ್ಯಾಚ್ ಟು ದಿ ಲಿಪಿಡ್ಸ್ ವಯ ವಾಟರ್ ವಾಸ್ ಬಾಂಡ್ಸ್ ಆ್ಯಂಡ್ ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್. ಈ ಪ್ರೋಟೀನ್ಸ್ ಏನಾಗ್ತಾ ಇದೆ, ಹೇಗೆ ಬೈಲೇಯರ್ಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಬೈಲೇಯರಲ್ಲಿರುವಂಥ ಪ್ರೋಟೀನಲ್ಲಿ ಪೆರಿಫೆರಲ್ ಪ್ರೋಟೀನ್ಸ್ ಏನಾಗ್ತಾ ಇದೆ, ಬೈಲೇಯರಲ್ಲಿ ಪೋಲಾರ್ಗೆ ಅದು ಅಟ್ಯಾಕ್ ಆಗುತ್ತೆ. ಆ ಥರ ಇಂಟಿಗ್ರಲ್ ಪ್ರೋಟಾನ್ಸ್ ಏನಾಗುತ್ತೆ, ಹೈಡ್ರೋಫೋಬಿಕ್ ಅಥವಾ ಟೈಲ್ ಪಾರ್ಟ್ಗೆ ಅದು ಅಟ್ಯಾಕ್ ಆಗುತ್ತೆ. These protein function as the transport molecules transporting the nutrients into the cell and waste product out of the cell. Polar region project on the either side, non-polar region embedded in the barrier. Either carbohydrate chains are also found in the surface of the membrane. Sugar residues of glycoproteins define cell specificity such as blood types, adhesions like cells in a tissue. ಅದೇ ಥರ ಕೊಲೆಸ್ಟ್ರಾಲು ಎಲ್ಲ ಬಾಡಿ ಒಳಗಡೆ ಕೊಲೆಸ್ಟ್ರಾಲ್ನು ಸೆಲ್ ವಾಲಲ್ಲಿ ಇರ್ತಾ ಹೋಗುತ್ತೆ. ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್ ವಿಚ್ ಆರ್ ದಿ ಪಾರ್ಟ್ ಆಫ್ ದಿ ಮೆಂಬ್ರೇನ್ possess a rigid structure, hence restrict the fluidity of the bilayer. Thus, the cell membrane is not just a rigid barrier between the inside of the cell and to the external environment. It's the membrane of the selective permeability which controls the entry of metabolites. It is responsible for maintaining the concentration gradient across the membrane because of the bilayer formation, because of the micellae formation, because of the molecules which are present in the membrane going to have both hydrophobic and hydrophilic, or both of them having polar and non-polar, water soluble and water insoluble units present in those biomolecules, makes the cell so rigid and with respect to transfer of nutrients and other things in and outside of the cell membrane. ಅದೇ ಥರ ಲೈಪೋಸೋಮ್ಸ್ ಅಂತ ಇನ್ನೊಂದು ವರ್ಡ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದಿ ಸ್ಪೆರಿಕಲ್ ವಿಸಿನಲ್ಸ್ ಹ್ಯಾವಿಂಗ್ ಅಟ್ಲೀಸ್ಟ್ 1 ಲ್ಯಾಪಿಡ್ ಬೈಲೇಯರ್. ದೀಸ್ ಆರ್ ಕಂಪೋಸ್ಡ್ ಆಫ್ ಫಾಸ್ಫೋಲಿಪಿಡ್ಸ್, ಎಸ್ಪೆಷಲಿ ಫಾಸ್ಫೋಥಡೈಲ್ ಕೋಲಿನ್, ಅಥವಾ ಅದನ್ನು ನಾವು ಲೆಸಥೀನ್ ಅಂತಲೂ ಕರಿತೀವಿ. These hydrophobic tiles are arranged inwardly out of the contact with water. Hydrophilic head groups are exposed to the aqueous
ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಇದು ಹಾಗೇನೆ ಪೋಲಾರ್ ಹೆಡ್ ಇರುತ್ತೆ, ನಾನ್ ಪೋಲಾರ್ ಟೈಲ್ ಇರುತ್ತೆ. ಸೊ ಹಾಗಾಗಿ ಏನಾಗ್ತವೆ ಅಂದರೆ ಬೈಲೇಯರ್ ಆಗ್ತವೆ. ಒಂದು ವಾಟರ್ ಕಡೆಗೆ ಎಕ್ಸ್ಪೋಸ್ ಆದರೆ ಇನ್ನೊಂದು ಏನಾಗುತ್ತೆ, ವಾಟರಿಂದ ದೂರ ಹೋಗುತ್ತೆ. Liposomes are used to deliver the drugs for cancer treatment and other diseases. In the treatment of heavy metal poisoning, to study the membrane structure ಓದೋದಕ್ಕೆ ಲೈಪೋಸೋಮ್ಸ್ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಫಾರ್ಮ್ಸ್ ಆಫ್ ಲಿಪಿಡ್ಸ್, ಪರ್ಟಿಕ್ಯುಲರ್ಲಿ ಗ್ಲಿಸರಾಲ್ಡಿಯೇಟ್, ಫಾಸ್ಫೋಗ್ಲಿಸರಾಲ್ಡಿಯೇಟ್ಸ್ನ ನೀವು ಈ ಎಪಿಸೋಡಲ್ಲಿ ನೀವು ಓದಿದ್ದೀರಾ. ಆಲ್ ದ ಬೆಸ್ಟ್, ಗುಡ್ ಲಕ್.